ಸುಸು, ಏನು ಕೂದಲು ಉದುರ್ತಾವೆ ನಿನ್ನವು? ಇಷ್ಟೊಂದು ಕೂದಲು ಉದುರ್ತಾ ಇರಲಿಲ್ಲ ಅಲ್ಲ, ಎಷ್ಟೊಂದು ಕೂದಲು ಉದುರ್ತಾ ಇದಾವೆ ನೋಡು. ಹೌದೇನಮ್ಮ, ನನ್ನ ಕೂದಲು ಉದುರ್ತಾ ಇದ್ದಾವ? ಇಲ್ಲ ತೋರಿಸು ನೋಡೋಣ. ನನ್ನವೇನು ಒಂದೇ ಒಂದು ಕೂದಲು ಉದುರ್ತಾ ಇರಲಿಲ್ಲಮ್ಮ. ಜಾಸ್ತಿ ಚಿಕ್ಕ, ಯಾಕಂದರೆ ನಿನ್ನೆ ಸ್ನಾನ ಮಾಡಿದಾಗ ಚಿಕ್ಕ ಬಿಡಿಸ್ಕೊಂಬ್ಲಿಲ್ಲ ನಾನು. ಸುಮ್ಮನೆ ಹಂಗೆ ಮೇಲೆ ಕೆತ್ವಿ ಕ್ಲಿಪ್ ಹಾಕಬಿಟ್ಟೆ. ರಾತ್ರಿ ಎಲ್ಲ ಹಿಂಗೆ ಮಲ್ಕೊಂಡು ಉಲ್ಡಾಡ್ಬಿಟ್ನಾ, ಜಡೆ ಅಣ್ಕೊಳ್ಳಿಲ್ಲ. ಅದಕ್ಕೆ ಎಲ್ಲ ಉದ್ರಿದಾವೆ ಅನ್ಸುತ್ತೆ. ಚಿಕ್ಕ ಆಗ್ಬಿಟ್ಟಿತ್ತಲ್ಲ, ಅದಕ್ಕೆ ಅದು ಉದ್ರೈತೆ ಅನ್ಸುತ್ತೆ. ನೋಡಿ, ಇಷ್ಟೊಂದು ಕೂದಲು ಯಾವತ್ತೂ ಉದುರ್ತಿರ್ಲಿಲ್ಲ ನೋಡಲ್ಲಿ. ನಿನ್ನ ಕೈಯಾಗ ಕೊಡ್ತೀನಿ ನೋಡು. ನಮ್ಮ ಇಷ್ಟೊಂದು ಕೂದಲು ಯಾವತ್ತೂ ಉದುರ್ತಾ ಇರಲಿಲ್ಲ, ಭಾಳ ಉದುರಿದಾವಪ್ಪ. ಮೆಲ್ಲಗೆ ಬಾಸಮ್ಮ. ನೀನು ಜಾಸ್ತಿ ಹಿಂಗೆ ಕೀಳ್ತಿಯ ಹಿಡ್ಕೊಂಡು ಬಾಚಣಿಕೆ ತಗೊಂಡು, ಅದಕ್ಕೇನೆ ಎಲ್ಲ ಇಷ್ಟೊಂದು ಕೂದಲು ಉದುರ್ತಾ ಇದ್ದಾವೆ. ಮೆಲ್ಲಗೆ ಬಾಚು. ಇಷ್ಟೊಂದು ಕೂದಲು ಉದುರ್ತಾ ಇರಲಿಲ್ಲ ನಾವು, ಸ್ವಲ್ಪ ಸ್ವಲ್ಪ ಉದುರ್ತಾ ಇದ್ವು ಅಷ್ಟೇನೆ. ಮೆಲ್ಲಗೆ ಬಾಚಮ್ಮ, ಜಾಸ್ತಿ ಚಿಕ್ಕ ಕಟ್ಟಿದ್ದಾವೆ. ಮೆಲ್ಲಗೆ ಬಾಚು. ಅಯ್ಯೋ, ಇಷ್ಟೊಂದು ಕೂದಲು ಯಾವತ್ತೂ ಉದುರ್ತಾ ಇರಲಿಲ್ವಲ್ಲ ನಾವು. ಯಾಕೆ ಹಿಂಗೆ? ಯಾವ್ದಾನ ಶಾಂಪ್ ಬದಲಾಸಾಕೇಣ ಇದೆಯಾ ನಮ್ಮ ನೀನು? ಶಾಂಪ್ ಬದಲಾಸಾಕೊಂಡ್ರೆ ಹಂಗೆ ಉದುರ್ತಾ ನೋಡು. ನಾನು ಈ ದಿನ ತಲೆ ಬಾಸ್ತಿದ್ನಲ್ಲಿ ಈ ಸಂದು ಉದುರ್ತಾ ಇರಲಿಲ್ಲಮ್ಮ. ಬಿಡತ್ಲಾಗಿ, ಏನು ಕೂದಲು ಉದುರಿದ್ರೇನು ಲಾಸ್ ಆಗಿಲ್ಲ. ಹೆಂಗೂ ಪಾತ್ರೆ ಕೊಡ್ತಾರತ್ಲಾಗಿ. ದಿನ ಬರ್ತಾರಂಗೆ ಕೂದ್ಲಾರಂತೂ. ಕೂದಲ ಇದಾವೇನಕ್ಕ ಅಂತ ಹೇಳಿ ಬಿಡು. ಕೂದಲು ಉದ್ರಿದ್ರೇನು ಲಾಸ್ ಇಲ್ಲ ಬಿಡ ಮತ್ಲಾಗಿ. ಹಂಗೆ ಡಬ್ಬೆಗೆ ಹಾಕಿ ಎತ್ತಿಕ್ಕು ಪಾತ್ರೆನ. ಯಾತನ ತಕಮನ. ನೀರು ಕುಡಿಯಕ್ಕೆ ತಾಳಿ ಲೋಟ ಸೆಂಬು ಇಂಥವೆಲ್ಲ ಕೊಡ್ತಾರೆ. ಹಂಗೆ ತೆಗ್ದಿಕ್ಕೆಮ್ಮನ. ಅದೇನೋ ನಿಜಾನೆ. ಸುಮ್ಮ ತಾಲಿ ಶಾನೆ ಇದ್ದೋಟು ಬಾಚಿಕೆ ಮಕ್ಕಾಗಲ್ಲ. ಎಣ್ಣೆ ಹೆಚ್ಚಿಗೆಬೇಕು ಒಟುನು. ಅತ್ಲ ಕೂದಲು ಉದ್ರಿರೋ ಪಾತ್ರೆನ ತಗೋಬೋದು. ಬಿಡು. ಈಗ ಹಂಗೆ ಇಕ್ಕಾನ, ಅಲ್ಲಿ ಡಬ್ಬೆ ಐತಿ, ಅಲ್ಲಿ ಡಬ್ಬೆಗೆ ಹಂಗೆ ತೆಗ್ದಿಕ್ಕು. ನಾನು ಎಂದು ಉದುರ್ತಾ ಇರ್ಲಿಲ್ವಲ್ಲ ನಿನ್ನ ವೀಸನ್ ಕೂದಲು. ಅದಕ್ಕೆ ಯಾಕೆ ಹಿಂಗೆ ಉದುರ್ತಾವತ್ತು ಮಂಗಾತು. ಮೆಲ್ಲಕ್ಕೆ ಬಾಸು. ಕೂದಲು ಜಾಸ್ತಿ ಉದುರ್ತಾವೆ. ಏನು ಸುಸು, ತಲೆ ಬಾಚ್ಕೊಳ್ತಾ ಇದ್ದೀಯಾ? ಸಿಂಧು, ತಲೆ ಬಾಚ್ತಿದ್ದೆ, ಎಣ್ಣೆ ಹಚ್ಚಿ ಎಲ್ಲನ ಬಾಸ್ತಿದ್ದೆ. ನೆನ್ನೆ ಸ್ನಾನ ಮಾಡ್ಕೊಂಡಿದ್ಲ, ಒಣ ಕೂದಲು. ಎಣ್ಣೆ ಹಚ್ಕೊಂಬ್ಲಿ, ಕಣ್ಣೆಲ್ಲ ಉರಿತಾವಿಳು. ಎಣ್ಣೆ ಹಚ್ಕೊಂಬ್ಲಿಲ್ಲ ಅಂದರೆ ಅದಕ್ಕೇನೆ ಎಣ್ಣೆ ಹಚ್ಚುತ್ತಾ ಇದ್ದೆ. ಬಾ, ನಿನ್ನ ಮಗ ಚೆನ್ನಾಗಾದ್ನೇನು? ಪರವಾಗಿಲ್ಲ ಆಂಟಿ, ಚೆನ್ನಾಗಿ ಆಗವನೇ ಇವಾಗ. ಇನ್ನು ಸ್ವಲ್ಪ ಸುಸ್ತು ಅಂತಾನೆ, ಊಟ ಮಾಡಲ್ಲ. ಹೆಂಗೋ ಒಂದು 50,000 ಆಯಿತು ಬಿಲ್ಲೆಲ್ಲನ. ಎಲ್ಲ ತೋರಿಸಿ ಕರ್ಕೊಂಡು ಬಂದ್ವಿ. ಇವತ್ತಿನೂ ಬಂದ್ವಿ ಮನೆಗೆ. ಬಿಲ್ ಒಂದು 50,000 ಆಯಿತು. ಯಪ್ಪ, ಹಾಸ್ಪಿಟ್ಲು ಸವಾಸ ಬೇಡಪ್ಪ ಅನಿಸುತ್ತೆ. 50,000 ಬಿಲ್ ಆಯ್ತು ಆಂಟಿ. ಹೌದೇನು? ಪಾಪ ನಿಮ್ಮ ಅಮ್ಮಯ್ಯ ನಮ್ಮಂತಕ್ಕೆ ಬಂದಿತ್ತು ದುಡ್ಡು ಕೊಡು ಅಂತ ಹೇಳಿ. ನಾನು ತೆಗಿರ್ಲಿಲ್ಲ ಕಣಮ್ಮ. ಕೊಡೋಣ ಅಂತ. ಮತ್ತೆ ಎಲ್ಲ ಅಡ್ಜಸ್ಟ್ ಮಾಡಿದ್ರಿ ತಿರ್ಗಾ? ರಾಜಣ್ಣನೇ ಬಂದು ಕೊಟ್ಟೋಗೈತೆ. ಅವ್ರ ಅತ್ತಿಗೆ ಹತ್ರ ಹೋಗಿ ಇವರು ಕೇಳವ್ರೆ ಮನೆಯವರು. ಅವರು ರಾಜಣ್ಣನೇ ಬಂದು ಕೊಟ್ಟೋದ್ರು. ಹೌದೇನು? ಹೆಂಗೆ ಕೊಟ್ರ? ಮಕ್ಳಿಲ್ವಲ್ಲ ಅದಕ್ಕೆ ಕೊಟ್ಟವ್ರೆ. ಅಲ್ಲ ನೋಡೇ ಇವಳೆ ಸಿಂಧು, ಎಷ್ಟೊಂದು ಕೂದಲು ಉದುರ್ತಾ ಇದ್ದಾವೆ. ಅಯ್ಯೋ, ನನ್ನವು ಹಂಗೆ ಬರ್ತಾ ಇದ್ದಾವೆ ಹೋಗತ್ಲಾಗೆ. ನನ್ನವನು ಹಿಂಗೆ ಬಾಚ್ಕೊಂಡ್ರೆ ಬಾಚಣಿಕೆ ತುಂಬಾನೇ ಬರ್ತಾ ಇದ್ದಾವೆ. ನನ್ನವು ಹಂಗೆ ಉದುರ್ತವೆ. ಎಲ್ಲರವು ಹಂಗೇನೆ. ಈ ಕಾಲದಾಗ ಸ್ವಲ್ಪ ಕೂದಲು ಜಾಸ್ತಿ ಉದುರ್ತವೆ. ಯಾಕಂದರೆ ಗಾಳಿ ಜಾಸ್ತಿ ಎಲ್ಲ ಚೆನ್ನಾಗಿ ಬೆಳೆದಿರ್ತಾವೆ ಅವಾಗೆಲ್ಲನ. ಇವಾಗ ಎಲ್ಲ ಉದುರ್ತಾವೆ ಹಂಗೆ. ಏನು ಮಾಡೋಕ್ಕಾಗಲ್ಲ ಬಿಡು. ಹಂಗೆ ಎತ್ತಿ ನಾನು ಇವಾಗಿನೂ ಹಾಸ್ಪಿಟ್ಲಾಗ ಬೇರೆ ಬಾಚ್ಕೊಂಡೇ ಇರಲಿಲ್ಲ. ಒಣ ಕೂದಲು ಹಂಗೆ ಇತ್ತು. ಅವತ್ತು ಸ್ನಾನ ಮಾಡಿದ್ದೆ, ಹಂಗೆ ಹೋಗಿದ್ನಾ. ನಾನು ಇವಾಗಿನೂ ಎಣ್ಣೆ ಹಚ್ಕೊಂಡು ಬಾಸ್ಕೊಂಡೆ. ನನ್ನ ಹಂಗೆ ಜಾಸ್ತಿನೇ ಬಂದು. ಇಷ್ಟೊಂದು ಕೂದಲು ಉದುರ್ತಿರ್ಲಿಲ್ವಲ್ಲೇ ನಿನ್ನವು ಯಾವಾಗ್ಲೂ? ಯಾವತ್ತೂ ಉದುರ್ತಿರ್ಲಿಲ್ಲ ಕಣಮ್ಮ. ಅದೇ ನೆನ್ನೆ ಸಹ ಇವಳು ಕೂದಲು ಆರಿಸ್ಕೊಂಡಿಲ್ಲ. ಸುಮ್ಮನೆ ಹಂಗೇನೆ ಒಣ ಕೂದಲು ಕಟ್ಕೆ ಬಿಟ್ಟವಳೆ. ಒಣಗಿಲ್ಲ ಏನಿಲ್ಲ, ಹಂಗೇನೆ ಹಸೆ ಕೂದಲು ಕಟ್ಕೊಂಡವಳೆ. ಅದಕ್ಕೇನೆ ಹಂಗೆ ಆಗ್ಬಿಟ್ಟೈತಿ. ಚಿಕ್ಕ ಕಟ್ಟಿ ಹೋಗತ್ತ. ಇದೊಳೆ ಸವಸಾತು ಕೂದಲು ಉದುರ್ತಾವು. ಬೆಳೆಸೋಕ್ಕೆ ಎಷ್ಟು ಕಷ್ಟ. ಉದ್ರೋದೇನು ರಪ್ಪನ ಉದುರು ಬಿಡ್ತಾವೆ. ನಮ್ಮ ಮಣ್ಣಿನ ಕೂದಲೇನು ಯಾವತ್ತೂ ಉದುರ್ತಾ ಇರಲಿಲ್ಲಪ್ಪ. ನಾನು ಇಷ್ಟೊಂದು ಯಾವತ್ತೂ ಚಿಕ್ಕ ಬೆಳೆಸ್ಕೊಂಡಿರ್ಲಿಲ್ಲಪ್ಪ. ರಾತ್ರಿ ಎಲ್ಲ ಉಲ್ಡಾಡ್ಬಿಟ್ನ, ಎಲ್ಲೋ ಚಿಕ್ಕ ಜಾಸ್ತಿ ಆಗ್ಬಿಟ್ಟೈತೆ. ಅದಕ್ಕೆ ಚಿಕ್ಕ ಜಾಸ್ತಿ ಆಗೈತೆ. ಇಲ್ಲೋಡಿ ಎಷ್ಟು ಬಿಡಿಸಿದ್ರು ಬಿಡಂಗೆ ಇಲ್ಲ, ಹಂಗಾಗೈತೆ. ಏನಪ್ಪ ಯಾಕೋ ಹಿಂಗೆ ಚಿಕ್ಕ ಕಟ್ಟೈತೆ. ಈ ಅಮ್ಮ ಬೇರೆ ಏನೇನೋ ಅಂದೋದ್ಲಿ. ಜಯಮ್ಮ, ನನಗೆ ಎಲ್ಲಿ ಹಂಗೆ ಆಗುತ್ತೋ ಅನ್ನೋದೊಂದು ಭಯ. ನಿನ್ನ ಕೂದಲೆಲ್ಲ ಉದುರ್ತಾವ ಕಣೆ, ನೀನು ಬೋಡ ಆಗ್ತೀಯ ನೋಡ್ತಾ ಇರು ಅಂತ ಅಂದೋದ್ಲು. ನನಗೆ ಅದೊಂದು ಭಯ ಆಗುತ್ತೆ. ಹೌದೇನು ಜಗಳ ಮಾಡ್ತಾ? ಏನು ಮಾಡೋಕ್ಕಾಗಲ್ಲ, ಜಗಳ ಅವೆಲ್ಲ ಇದ್ದಾವೇನೆ. ನಾನು ನಮ್ಮ ಮನೆಯವ್ರನ್ನ ಅವ್ರ ಜೊತೆ ಕೆಲ್ಸಕ್ಕೆ ಹೋಗು, ಅವ್ರ ಅಣ್ಣನ ಜೊತೆ ಅಂತ ಹೇಳಿದ್ದೀನಿ. ಏನು ಮಾಡೋದು, ಅವ್ರ ಅಣ್ಣ ಕೆಲಸ ಕೊಡ್ತಾರೆ. ಅದಕ್ಕೆ ಅವರು ಇವಾಗ ಅಲ್ಲಿಗೆ ಹೋಗ್ತಾ ಇದ್ದಾರೆ ಕಣೆ. ಹೋಗ್ಲಿ ಬಿಡು. ಏನು ಅವ್ರ ಅಣ್ಣ ಇನ್ನು ಚೆನ್ನಾಗಿ ದುಡ್ಡು ಮಾಡವನೆ, ಎಲ್ಲನ ಕೆಲಸ ಕೊಡ್ತಾವನೆ. ಎಂತೆಂಥವ್ರಿಗೋ ಕೆಲಸ ಕೊಟ್ಟವನೆ, ಕೊಡಲಿ ಬಿಡು. ಮೆಲ್ಲಕ್ಕೆ ಬಾಚಮ್ಮ, ಮೆಲ್ಲಕ್ಕೆ ಬಾಚು. ಅದಕ್ಕೆ ನಿಮ್ಮ ಅಣ್ಣ ಹೇಳ್ದಂಗೆ ಕೇಳ್ಕೊಂಡು ಇನ್ಮೇಲಿಂದ ಇವತ್ತು ಯಾರು ಕೊಡಲಿಲ್ಲ ಕಣಮ್ಮ ಕಷ್ಟಕ್ಕೆ. ಏನು ಮಾಡ್ತೀಯ, ನಾವು ಯಾರನ್ನೋ ಕೇಳಿದ್ವಿ ನನ್ನ ಮಗನಿಗೆ ಚೆನ್ನಾಗಿಲ್ಲ ಅಂತ ಹೇಳಿ ಯಾರು ಕೊಡಲಿಲ್ಲ. ಇವತ್ತು ಕೊಟ್ಟವ್ರ ಅಂದಮೇಲೆ ನಾವು ಅವ್ರ ಕೆಲ್ಸಕ್ಕೆ ಹೋಗಿ ಋಣ ತೀರಿಸ್ಬೇಕಲ್ಲ. ಕೆಲ್ಸಕ್ಕೆ ಹೋಗ್ಬೇಕು ತಾನೆ. ಕೊಡಲಿಲ್ಲ ಅಂದ್ರೆ ಅವ್ರು ಏನಕ್ಕೆ ಬಿಟ್ಟವರು.
ಈ ಬಿಡು, ಅವ್ರವೇನು ಮಕ್ಳಿಲ್ಲ ಮರಿ ಇಲ್ಲತ್ಲೈ. ಏನು ಎಲ್ಲಿಗೆ ಕಂಗಿದಾರೆ ತಗೊಂಡೋಗಿ. ಮಕ್ಳಿರೋರಾಗಿದ್ರೆ ಬಿಡಪ್ಪ, ಅವ್ರಿಗೂ ಮಕ್ಳು ಇದ್ದಾರೆ ಅನ್ಬೋದಾಗಿತ್ತು. ಮಕ್ಳಿಲ್ಲ ಏನಿಲ್ಲ ಬಿಡು. ನೀನೇನೇನು ಅದನ್ನೇನು ಕೆಲ್ಸಕ್ಕೆ ಹೋಗಿ ಏನು ತೀರಿಸ್ಲಿಲ್ಲ ಅಂದರೆ ಸುಮ್ಮನೆ ಇಸ್ಕೊಂಬತ್ ಕಲ್ಕಳ್ರಿ, ನಿಮಗೆ ಆಗದದು. ನೋಡ್ತಿರು, ಅವಳಿಗಿನ್ನೇನು ನಾಳೆ ಒಂದು 13, 14, 15 ವರ್ಷ ಆಗ್ತಾ ಬಂತು. ಇನ್ನೆಲ್ಲ ಮಕ್ಳಾಗ ಅಂಟಿ. ಮಕ್ಳಾಗಲ್ಲ ಏನಿಲ್ಲ, ಎಲ್ಲ ನಿಮ್ಗೇನಿ, ಎಲ್ಲ ನಿಮ್ಮ ಹುಡುಗೇನಿ, ಇರೋ ನಮ್ಮ ಮಗುಗೆ ಆಗೋಗ್ತೈತೆ ಎಲ್ಲನೂ. ಅವಳಿಗಿನ್ನೇನು ಏನು ಆಗಲ್ಲ ಹೇಳು. ಆಗಂಗಿದ್ರೆ ಇಡಕ್ಕೆ ಯಾವಾಗಲೂ ಆಗ ಹುಡುಗರು. ಅದೇ ಇವತ್ತು ಬಂದು ಕೊಟ್ಟವ್ರಲ್ಲ, ಇವಾಗ ಹೆಂಗ ಏನು ಮಾಡೋಕ್ಕಾಗುತ್ತೆ. ಇನ್ನೊಂದು ದಿವಸ ಕೊಡ್ಬೇಕಂತಂದ್ರೆ ನಾವು ಅದನ್ನ ಕೆಲ್ಸಕ್ಕೆ ಹೋಗಿ ತೀರಿಸ್ಬೇಕಲ್ಲ. ಅಯ್ಯೋ ಹಾಸ್ಪಿಟ್ಲು ಸವಾಸ ಬೇಡಪ್ಪ. ನನ್ನ ಮಗನ ಕರ್ಕೊಂಡು ವಾರಗಟ್ಲೆ ಹಾಸ್ಪಿಟ್ಲಾಗಿದ್ದು ಬೇಡ. ಅಮ್ಮ 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 ಒಂದು 3-4 ದಿವಸ ಹಾಸ್ಪಿಟ್ಲಾಗಿದ್ದಕ್ಕೆ ಸುಸ್ತಾಗ್ಬಿಡ್ತು. ಹೆಂಗೋ ಚೆನ್ನಾಗಾದ. ಡಾಕ್ಟ್ರ್ ಅದಕ್ಕೆ ಅಲ್ಲೇ ಎಲ್ಲಾದರೂ ಇಂಜೆಕ್ಷನ್ ಹಾಕಿಸ್ಬಿಡಿ ಅಂತ ಹೇಳಿ ಇಂಜೆಕ್ಷನ್ ಅದು ಕೊಟ್ಟವ್ರೆ. ಇಲ್ಲೇ ನರ್ಸ್ ಹತ್ರ ಕರ್ಕೊಂಡೋಗಿ ಹಾಕ್ಸ್ಕೊಬರ್ಬೇಕು. ಹಿಂಗೆ ಅಯ್ಯೋ ಏನು ಮಾಡೋಕ್ಕಾಗಲ್ಲ. ಕಷ್ಟ ಸುಖ ಹೆಂಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ನನ್ನ ಮಗನಿಗೆ ಹುಷಾರಿಲ್ದಾಗ ಗೊತ್ತಾಯ್ತು ನನಗೆ ದುಡ್ಡಿನ ಬೆಲೆ ಏನು ಅಂತ ಹೇಳಿ. ಮತ್ತೆ ಒಂದು 4 ಸಿಕ್ಕೇನಿರ್ಬೇಕು. ಯಾವಾಗ ನಾಗ ಹೇಳು ಕಷ್ಟ ಸುಖ ಅಂತೇಳಿ ಮನೆಯಾಗೆ ಒಂದು ಟಿಕ್ಕೇನಿರಬೇಕು. ಹುಡುಗರಿಗೆ ಚೆನ್ನಾಗಿಲ್ದಂಗೆ ಆಯ್ತು, ನಮಗೆ ಚೆನ್ನಾಗಿಲ್ದಂಗೆ ಆಯ್ತು. ಹಿಂಗಿದ್ದಾರೆ ಹಿಂಗಿರ್ತೀವಿ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೇ ಒಂದು 4 ಮನೆಗೆ ಇಕ್ಕೊಂಡಿರ್ಬೇಕು. ಅದಕ್ಕದೇ ಖರ್ಚು ಮಾಡಬಾರ್ದು. ನಮಗೆ ಗೊತ್ತಾಗಲಿಲ್ಲ. ಅಯ್ಯೋ ನಾವು ಕೆಲ್ಸಕ್ಕೆ ಹೋಗಿ ಇಕ್ಕಂದಲೇ ಅದಕ್ಕೆ ಇವಾಗ ಸುಮ್ಮನೆ ಕಾಯಮ್ಮ ನಿಮ್ಮ ಅಣ್ಣನ ಜೊತೆ ಕೆಲ್ಸಕ್ಕೆ ಹೋಗಪ್ಪ ಅಂತೇಳಿ ಹೇಳಿದ್ದೀನಿ. ಇನ್ನೇನು ಮಾಡೋಣ. ಯಾವ 20 ಹೆಂಗೆ ಕೊಟ್ಟರು ಯಾರು ಕೊಡ್ತಿರ್ಲಿಲ್ಲ ಕಣಮ್ಮ. ಎಷ್ಟು ಜನ ಕೇಳಿಬಿಟ್ಟೆ, ಯಾರು ಕೊಡ್ತಿರ್ಲಿಲ್ಲ. ಬೇಜಾರಾಗ್ಬಿಟ್ಟಿತ್ತು. ಅಯ್ಯೋ ಏನಪ್ಪ ಮಾಡಲಿ, ಸುಮ್ಮನೆ ಮನೆ ಕರ್ಕೊಂಬರೋಣ ಅಂದ್ಕೊಂಡಿದ್ವಿ. ಹೆಂಗೆ ಅವ್ರ ಅಣ್ಣ ಬಂದು ದುಡ್ಡು ಕಟ್ಟಿ ಹೆಂಗೆ ಚೆನ್ನಾಗಾದ. ಹೆಂಗತ್ಲಾಗೆ ನಮಗಂತೂ ಇವಾಗ ನೆಮ್ಮದಿ ಆದಂಗೆ ಆಯಿತು. ನನ್ನ ಮಗನಿಗೆ ಹುಷಾರಿಲ್ದಾಗಂತೂ ಮನೆಯಾಗ ಉಣ್ಣಕ್ಕೆ ನೆಮ್ಮದಿ ಇರ್ತಿರ್ಲಿಲ್ಲ, ತಿನ್ನೋಕೆ ನೆಮ್ಮದಿ ಇರ್ತಿರ್ಲಿಲ್ಲ. ಒಂಥರ ಏನೋ ಬೇಜಾರಾದಂಗೆ ಆಯಿತು. ಇವಾಗ ಹೆಂಗೆ ಸ್ವಲ್ಪ ಸಮಾಧಾನ ಆಯ್ತು ಅತ್ಲಾಗೆ ನನ್ನ ಮಗ ಹುಷಾರಾಗಿದ್ದಕ್ಕೆ. ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ. ಕೊಟ್ಟವರಲ್ಲ ಅವರೇನು. ಕೊಟ್ಟವ್ರು ಇವತ್ತಿಬ್ರು ಅದಕ್ಕೆ ಹೋಗಿದ್ವಿ, ಮಾತಾಡಿಸ್ಕೊಂಬಂದ್ವಿ ಇಬ್ಬರು ಹೋಗಿ. ಅಕ್ಕ ಏನೋ ಮನ್ಸಲ್ಲಿ ಇಟ್ಕೊಬೇಡ ಕಣಕ್ಕ, ಏನು ಆಗೋದಾಗೈತೆ ಅಂತ ಹೇಳಿ ಮಾತಾಡ್ಕೊಂಡು ಬಂದ್ವಪ್ಪ. ಏನು ಮಾಡೋಣ ಹಿಂಗೆ. ಏನೋ ಏನೋ ಏನಾಗುತ್ತೋ ಅಮ್ಮಂಗಾಗುತ್ತೆ. ಸರಿ ಎಲ್ಗೋದ ಎಲ್ಲಿಗೆ ಬಂದಪ್ಪ. ಯಾರಿಗೆ ಗೊತ್ತು. ಅವನು ಅಲ್ಲೇ ಅಮ್ಮ ಬೇಕು ಅಂತ ಹೇಳಿ ಸಣ್ಣ ಹುಡುಗ ಅಳ್ತಾ ಹೋಗಲ್ವ ಹಾಲು ಕುಡಿಯೋ ಮಕ್ಕಳು. ನನಗೆ ಅಮ್ಮಾಯಿ ಬೇಕು ಅಂತ ಹೇಳಿ ಅಳ್ತಾವಲ್ಲಿ ನೋಡು ಚಿಕ್ಕ ಮಕ್ಕಳು. ಆಗ ಹಂಗೆ ಅಳ್ತಾ ಅಲ್ಲೇ ಓಡೋದಾರ ಅಮ್ಮನ ಹತ್ರ. ನನಗೆ ನಮ್ಮ ಅಮ್ಮಾಯಿ ಬೇಕು, ನಮ್ಮ ಅಮ್ಮಾಯಿ ಮುಖ್ಯ, ನಿನಗಿನ್ನ ನಿನ್ನೆನ್ನೆ ಮನೆ ಬಂದಿರೋಳು, ನನಗೆ ನಮ್ಮ ನಮ್ಮಮ್ಮ ಬೇಕು ಅಂತ ಹೇಳಿ ಹೋದ. ನಾನು ಅದಕ್ಕೇ ಏನು ಮಾತಾಡೋಕ್ಕೆ ಹೋಗಲಿಲ್ಲ. ನನ್ನ ಪಾಡಿಗೆ ನಾನು ಸುಮ್ಮನೆ ನನ್ನ ತವ್ರ ಮನೇಲಿ ಇದ್ದೀನಿ. ನೋಡೋಣ ಎಷ್ಟೇನು ಇರ್ತಾನೆ ಅಂತ ಹೇಳಿ ಸುಮ್ಮನಿದ್ದೀನಿ. ಹೌದೇನು ಬಿಡತ್ಲ ಹೋಗ್ಲಿ. ಕೂದಲು ನೋಡಿ ಎಷ್ಟೊಂದು ಉದುರ್ತಾವೆ. ಯಾಕಂದ್ರೆ ನಾವು ನೋಡಿ ಕೂದಲು ಉದುರಿದ್ರೆ ಬೇಜಾರಾಗುತ್ತಪ್ಪ ನನಗಂತೂ. ಅಯ್ಯೋ ಬೆಳ್ಸೋಕ್ಕೆ ಎಷ್ಟು ಕಷ್ಟ ಇದು ನೋಡಿದ್ರೆ ಹೆಂಗೆ ಉದುರ್ತಾ ಇದ್ದಾವೆ. ಯಾಕಪ್ಪ ಹಿಂಗೆ ಉದುರ್ತಾ ಇದ್ದಾವೆ? ಏನಾದರೂ ಮಿಸ್ಟೇಕ್ ಆಯಿತಾ? ಏನು ಮಿಸ್ಟೇಕ್ ಆಯಿತೋ ಏನೋ, ಯಾಕೆ ಹಿಂಗೆ ಕೂದಲು ಉದುರ್ತಾ ಇದೆ? ಎಷ್ಟೊಂದು ಉದುರ್ತಾ ಇದೆ ನೋಡು. ನನ್ನವಂತೂ ಕೂದಲು ಯಾಕೋ ತುಂಬ ಉದುರ್ತಾ ಇದ್ದಾವೆ. ಯಾಕೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಅವಳು ಬೇರೆ ಹೆಂಗೆ ಶಾಪ್ ಹಾಕೋಗಿ ಒಳಗೆ ಅಮ್ಮ. ನನಗಂತೂ ಭಯ ಆದಂಗೆ ಆಗುತ್ತೆ, ಎಲ್ಲ ಥರ ಆಗುತ್ತಪ್ಪ ಅಂತೇಳಿ. ಅಯ್ಯೋ ನಾವೆಂದೂ ಉದುರ್ತಾ ಇರಲಿಲ್ಲಪ್ಪ. ಬೇಜಾರಾಗ್ತೈತಿ ಕೂದಲು ನೋಡಿದರೆ. ಯಾಕೆ ಹಂಗಾಯ್ತು ಏನೋ. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.